ಯಾವ್ಯಾವ ದಾಖಲೆಗಳು ಬೇಕು ತನಿಖೆಗೆ, ಆ ದಾಖಲೆಗಳೇ ನಾಪತ್ತೆ ಆಗ್ತಾ ಇವೆ ಅನ್ನುವಂಥ ಮಾತಿದೆ. ಹೀಗಾಗಿ ಲೋಕಾಯುಕ್ತಕ್ಕೆ ಒಂದು ಲೆಕ್ಕದಲ್ಲಿ ಸವಾಲು ತನಿಖೆ ಮಾಡೋದು. ಒಂದು ಸಂಗತಿನ ಅರ್ಥ ಮಾಡ್ಕೋಬೇಕು ಸಂಬಂಧಪಟ್ಟಿರುವಂಥವ್ರು, ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾಳೆ ಮತ್ತದು ಕೋರ್ಟಲ್ಲಿ ಏನಾದರೂ ಪ್ರಶ್ನೆಗೆ ಬಂದು ಇಲ್ಲ ಇದು ಯಾಕೋ ಏನು ಅಂದ್ರೆ ಅವರ ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ CBI ಕೊಟ್ಬಿಡಿ, ಈ ರೀತಿ ಆದರೂ ಕೂಡ ಅಚ್ಚರಿ ಇಲ್ಲ. ಹಂಗೆ CBI ಸಲೀಸಾಗಿ ಒಳಗಡೆ ಬರಬಾರ್ದು ಅಂತಲೇ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಪ್ರಶ್ನೆ ಬೇರೆ. ಭೂಮಿ ಪಡೆದಂಥ ದಾಖಲೆ, ಆ ದಾಖಲೆಗಳೇ ಸಿಗ್ತಾ ಇಲ್ಲ. ನಮ್ಮಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ. ಏನು ಅಂದರೆ ಈಗ BBMP ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು. BBMPನಲ್ಲಿ ಬಹಳಷ್ಟು ಫೈಲ್ಗಳಿದ್ವಲ್ಲ, ನೋಡೋ ತನಕ ನೋಡಿದ್ರು, ಸಂಬಂಧಪಟ್ಟಿರುವಂಥ ಕೆಲವರೆಲ್ಲ ಸೇರಿಕೊಂಡು ಬೆಂಕಿ ಇಟ್ಟರು. ಬೆಸ್ಟ್ ಕೆಲಸ ನೋಡಿ. ಪೂರ್ತಿ ದಾಖಲೆಗಳೇ ಭಸ್ಮ ಆಗಿಬಿಟ್ರೆ ಎಲ್ಲಿಂದ ತರ್ತೀರಿ ನೀವು? ಇಂಥವನು ಬಹಳ ಮಾಡ್ತಾರೆ ನಮ್ಮವರು. ಇಲ್ಲಿ ನೋಡಿ ಆಗಿರುವಂಥದ್ದು ಮುಡಾ ಕಚೇರಿನಲ್ಲಿ ದಾಖಲೆಗಳೇ ನಾಪತ್ತೆ ಆಗ್ತಾ ಇವೆ ಅಂತಂತಂದರೆ ನಮ್ಮ ವ್ಯವಸ್ಥೆ ಅದಕ್ಕೆ ಹಿಡಿದಿರುವಂಥ ದರಿದ್ರ ಎಷ್ಟರ ಮಟ್ಟಿಗಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಹೊತ್ತಿ ಉರಿತಿರುವಂಥ ಸಂಗತಿ ಇದೇನು ಸಾಮಾನ್ಯದ್ದ ಇದು? ಅಂಥದ್ರಲ್ಲಿ ಮೂಲ ಕಡತಗಳೇ ನಾಪತ್ತೆ. ಗ್ರೇಟ್. ಇನ್ನು ಇದೆಲ್ಲದರ ಜೊತೆಗೆ ಮುಖ್ಯಮಂತ್ರಿಗಳು ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಬಿಡುವಿಲ್ಲದಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೆಲ್ಲ ಸರಿ, ಆದರೆ ಈ ಮನಸ್ಸಿನ ಒಳಗಡೆಗೆ ತಲ್ಲಣ ಇರಲ್ವಾ, ಆತಂಕ ಇರಲ್ವಾ, ಬೇಗುದಿ ಇರಲ್ವಾ? ಖಂಡಿತ ಇರುತ್ತೆ, ಆದರೆ ಅದನ್ನು ತೋರಿಸ್ಕೊಳ್ಳಂಗಿಲ್ಲ.